ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ 3ನೇ ಅಧ್ಯಾಯ ವಿದ್ಯುತ್ ಶಕ್ತಿ ಮಂಡಲಗಳು ಮತ್ತು ಅದರ ಘಟಕಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, ತಪ್ಪಾದ ಹೇಳಿಕೆಯನ್ನು ಆರಿಸಿ. 1ನೇದು, ವಿದ್ಯುತ್ ಮಂಡಲದಲ್ಲಿ ಒತ್ತುಗುಂಡಿಯು ವಿದ್ಯುತ್ ಪ್ರವಾಹದ ಆಕಾರವಾಗಿದೆ. 2, ಒತ್ತುಗುಂಡಿಯು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಸಹಾಯ ಮಾಡುತ್ತದೆ. 3, ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ವಿದ್ಯುತ್ ಬಳಸಲು ಒತ್ತುಗುಂಡಿಯು ನಮಗೆ ಸಹಾಯ ಮಾಡುತ್ತದೆ. 4, ಒತ್ತುಗುಂಡಿಯು ಸಂಪರ್ಕರಹಿತ ಸ್ಥಾನದಲ್ಲಿದ್ದಾಗ ಅದರ ತುದಿಗಳ ನಡುವೆ ಗಾಳಿ ತುಂಬಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ 1, ವಿದ್ಯುತ್ ಮಂಡಲದಲ್ಲಿ ಒತ್ತುಗುಂಡಿಯು ವಿದ್ಯುತ್ ಪ್ರವಾಹದ ಆಕಾರವಾಗಿದೆ. 2ನೇ ಪ್ರಶ್ನೆ, ಚಿತ್ರ 3.16 ಗಮನಿಸಿ. ಯಾವ ವಸ್ತುವಿನ ಮೂಲಕ ಎ ಮತ್ತು ಬಿ ತುದಿಯನ್ನು ಸಂಪರ್ಕಿಸಿದರೆ ದೀಪವು ಬೆಳಗುವುದಿಲ್ಲ? ಉತ್ತರ, ಪ್ಲಾಸ್ಟಿಕ್ ಅಳತೆ ಪಟ್ಟಿ. ಎ ಮತ್ತು ಬಿ ತುದಿಗಳ ನಡುವೆ ಪ್ಲಾಸ್ಟಿಕ್ ಅಳತೆ ಪಟ್ಟಿಯನ್ನು ಇಡುವುದರಿಂದ ಬಲ್ಬ್ ಬೆಳಗುವುದಿಲ್ಲ. 3ನೇ ಪ್ರಶ್ನೆ, ಚಿತ್ರ 3.17ರಲ್ಲಿ ಒಂದು ದೀಪದ ತಂತು ಕಡಿದು ಹೋದರೆ ಇನ್ನೊಂದು ದೀಪವು ಉರಿಯುತ್ತದೆಯೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಉತ್ತರ, ಇಲ್ಲ, ಇನ್ನೊಂದು ಬಲ್ಬ್ ಬೆಳಗುವುದಿಲ್ಲ. ನೀಡಿರುವ ಚಿತ್ರದಲ್ಲಿ ಬಲ್ಬ್ಗಳನ್ನು ಸರಣಿ ಸಂಪರ್ಕದಲ್ಲಿ ಜೋಡಿಸಲಾಗಿದೆ. ಆದ್ದರಿಂದ ಒಂದು ಬಲ್ಬ್ನ ಫಿಲಮೆಂಟ್ ಕಡಿದು ಹೋದರೆ ಸರ್ಕ್ಯೂಟ್ ತುಂಡಾಗುತ್ತದೆ ಮತ್ತು ವಿದ್ಯುತ್ ಹರಿಯುವುದಿಲ್ಲ. ಇದರಿಂದಾಗಿ ಎರಡೂ ಬಲ್ಬ್ಗಳು ಬೆಳಗುವುದಿಲ್ಲ. 4ನೇ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲವನ್ನು ನಿರ್ಮಿಸುವಾಗ ಸಂಪರ್ಕಿಸುವ ತಂತಿಗಳ ನಿರೋಧಕ ಹೊದಿಕೆಯನ್ನು ತೆಗೆದುಹಾಕಲು ಒಬ್ಬ ವಿದ್ಯಾರ್ಥಿಯು ಮರೆತಿದ್ದಾನೆ. ದೀಪ ಮತ್ತು ವಿದ್ಯುತ್ ಕೋಶ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ದೀಪವು ಉರಿಯುತ್ತದೆಯೇ? ಉತ್ತರ, ಇಲ್ಲ, ಬಲ್ಬ್ ಬೆಳಗುವುದಿಲ್ಲ, ಏಕೆಂದರೆ ರೋಧಕ ಪದರ ವಿದ್ಯುತ್ ಪ್ರವಾಹವನ್ನು ತಡೆಯುತ್ತದೆ. 5ನೇ ಪ್ರಶ್ನೆ, ವಿದ್ಯುತ್ ಘಟಕಗಳ ಚಿಹ್ನೆಗಳನ್ನು ಬಳಸಿಕೊಂಡು ಒಂದು ಸರಳ ಟಾರ್ಚ್ಗಾಗಿ ವಿದ್ಯುತ್ ಮಂಡಲ ರೇಖಾಚಿತ್ರವನ್ನು ಬರೆಯಿರಿ. ಇಲ್ಲಿ ನಾನು ರೇಖಾಚಿತ್ರ ಕೊಟ್ಟಿದ್ದೀನಿ, ನೀವು ಅದನ್ನು ಬರ್ಕೊಳ್ಬಹುದು. ಬ್ಯಾಟರಿ, ಬಲ್ಬ್, ಸ್ವಿಚ್ ಮತ್ತು ತಂತಿಯನ್ನು ಬಳಸಿ. 6ನೇ ಪ್ರಶ್ನೆ, ಚಿತ್ರ 3.18ರಲ್ಲಿ ಮೊದಲನೇದು, S2 ಸಂಪರ್ಕ ಸಹಿತ ಸ್ಥಾನದಲ್ಲಿ S1 ಸಂಪರ್ಕ ರಹಿತ ಸ್ಥಾನದಲ್ಲಿದ್ದರೆ ಯಾವ ದೀಪಗಳು ಉರಿಯುತ್ತದೆ? S1 ಮತ್ತು S2 ಸಂಪರ್ಕ ರಹಿತದಲ್ಲಿದ್ದರೆ. ಉತ್ತರ, S2 ಆನ್ ಸ್ಥಿತಿಯಲ್ಲಿ ಮತ್ತು S1 ಆಫ್ ಸ್ಥಿತಿಯಲ್ಲಿದ್ದರೆ ಎರಡೂ ಬಲ್ಬ್ಗಳು ಬೆಳಗುವುದಿಲ್ಲ. 2ನೇದು, S2 ಸಂಪರ್ಕ ರಹಿತ ಸ್ಥಾನದಲ್ಲಿ S1 ಸಂಪರ್ಕ ಸಹಿತ ಸ್ಥಾನದಲ್ಲಿದ್ದರೆ ಯಾವ ದೀಪಗಳು ಉರಿಯುತ್ತವೆ? ಉತ್ತರ, S2 ಆಫ್ ಸ್ಥಿತಿಯಲ್ಲಿ ಮತ್ತು S1 ಆನ್ ಸ್ಥಿತಿಯಲ್ಲಿದ್ದರೆ ಎರಡೂ ಬಲ್ಬ್ಗಳು ಬೆಳಗುವುದಿಲ್ಲ. 3ನೇದು, S1 ಮತ್ತು S2 ಎರಡೂ ಸಂಪರ್ಕ ಸಹಿತ ಸ್ಥಾನದಲ್ಲಿದ್ದರೆ ಯಾವ ದೀಪಗಳು ಉರಿಯುತ್ತವೆ? ಉತ್ತರ, S1 ಮತ್ತು S2 ಎರಡೂ ದೀಪಗಳು ಉರಿಯುತ್ತವೆ, ಏಕೆಂದರೆ ಮಂಡಲವು ಸಂಪೂರ್ಣವಾಗಿರುತ್ತದೆ. 4ನೇದು, S1 ಮತ್ತು S2 ಎರಡೂ ಸಂಪರ್ಕರಹಿತ ಸ್ಥಾನದಲ್ಲಿದ್ದರೆ ಯಾವ ದೀಪಗಳು ಉರಿಯುತ್ತವೆ? ಉತ್ತರ, S1 ಮತ್ತು S2 ಎರಡೂ ಸಂಪರ್ಕರಹಿತ ಸ್ಥಾನದಲ್ಲಿದ್ದರೆ ಯಾವುದೇ ದೀಪ ಉರಿಯುವುದಿಲ್ಲ. 7ನೇ ಪ್ರಶ್ನೆ, ಚಿತ್ರ 3.19ರಲ್ಲಿ ತೋರಿಸಿರುವಂತೆ ಒಂದು ವಿದ್ಯುತ್ ಮಂಡಲವನ್ನು ವಿದ್ಯುತ್ ರಚಿಸಿದ್ದಾನೆ. ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದ ನಂತರವೂ ದೀಪವು ಉರಿಯುವುದಿಲ್ಲ. ಸಂಭವನೀಯ ಕಾರಣಗಳು ಯಾವುವು? ಈ ದೋಷಪೂರಿತ ಕಾರ್ಯಾಚರಣೆಗೆ ಸಾಧ್ಯವಾದಷ್ಟು ಕಾರಣಗಳನ್ನು ಪಟ್ಟಿ ಮಾಡಿ ದೀಪವು ಏಕೆ ಉರಿಯಲಿಲ್ಲ ಎಂಬುದನ್ನು ಕಂಡುಹಿಡಿಯಲು ನೀವು ಏನು ಮಾಡುವಿರಿ? ಉತ್ತರ, ವಿದ್ಯುತ್ ಕೋಶ ಖಾಲಿಯಾಗಿರಬಹುದು, ಬಲ್ಬ್ ಹಾಳಾಗಿರಬಹುದು, ತಂತಿಗಳನ್ನು ಸರಿಯಾಗಿ ಜೋಡಿಸದೇ ಇರಬಹುದು, ಸಂಪರ್ಕಗಳು ಸಡಿಲವಾಗಿರಬಹುದು, ಸ್ವಿಚ್ನಲ್ಲಿ ದೋಷವಿರಬಹುದು. ಏನು ಮಾಡಬಹುದು? ಹಳೆಯ ಸೆಲ್ ಬದಲಿಗೆ ಹೊಸ ಸೆಲ್ ಹಾಕಿ, ಬಲ್ಬ್ ಬದಲಾಯಿಸಿ, ವೈರ್ ಸಂಪರ್ಕಗಳು ಬಿಗಿಯಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ, ಸ್ವಿಚ್ ಬದಲಾಯಿಸಿ. 8ನೇ ಪ್ರಶ್ನೆ, ಚಿತ್ರ 3.2 ಒತ್ತುಗುಂಡಿಯನ್ನು ಸಂಪರ್ಕಿಸಿದರೂ ಯಾವ ಸಂದರ್ಭಗಳಲ್ಲಿ ವಿದ್ಯುತ್ ದೀಪ ಬೆಳಗುವುದಿಲ್ಲ? ಉತ್ತರ, ಆಪ್ಷನ್ ಸಿ ಮತ್ತು ಡಿ. ಇವು LED ದೀಪಗಳು. LEDಗಳು ಧ್ರುವೀಯತೆಯನ್ನು ಹೊಂದಿರುತ್ತವೆ, ಅಂದರೆ ಅವುಗಳ ಧನ ಮತ್ತು ಋಣ ತುದಿಗಳನ್ನು ಕೋಶದ ಸರಿಯಾದ ತುದಿಗಳಿಗೆ ಸಂಪರ್ಕಿಸದಿದ್ದರೆ ಅವು ಬೆಳಗುವುದಿಲ್ಲ.
ಚಿತ್ರದಲ್ಲಿ ಸಂಪರ್ಕವು ಸರಿಯಾದ ದಿಕ್ಕಿನಲ್ಲಿಲ್ಲದಿದ್ದರೆ ದೀಪ ಬೆಳಗುವುದಿಲ್ಲ. 9ನೇ ಪ್ರಶ್ನೆ. ಬ್ಯಾಟರಿಯಲ್ಲಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನು ಓದಲು ಸಾಧ್ಯವಾಗುತ್ತಿಲ್ಲ ಎಂದು ಭಾವಿಸೋಣ. ಈ ಬ್ಯಾಟರಿಯ ಎರಡೂ ತುದಿಗಳನ್ನು ಗುರುತಿಸಲು ಒಂದು ವಿಧಾನ ಸೂಚಿಸಿ. ಉತ್ತರ: ಪರೀಕ್ಷಿಸಲು ಒಂದು ಎಲ್ಇಡಿ ಬಳಸಿ. ಎಲ್ಇಡಿಯನ್ನು ಬ್ಯಾಟರಿಯ ತುದಿಗಳಿಗೆ ಸಂಪರ್ಕಿಸಿ. ಒಂದು ವೇಳೆ ಎಲ್ಇಡಿ ಬೆಳಗಿದರೆ ಎಲ್ಇಡಿಯ ಉದ್ದನೆಯ ಕಾಲು ಯಾವ ತುದಿಗೆ ಸಂಪರ್ಕಗೊಂಡಿದೆಯೋ ಅದು ಧನ ಧ್ರುವ ಮತ್ತು ಇನ್ನೊಂದು ತುದಿ ಋಣ ಧ್ರುವ ಆಗಿರುತ್ತದೆ. ಒಂದು ವೇಳೆ ಎಲ್ಇಡಿ ಬೆಳಗದಿದ್ದರೆ ಧ್ರುವಗಳನ್ನು ತಿಳಿಯಲು ಸಂಪರ್ಕವನ್ನು ಅದಲು ಬದಲು ಮಾಡಿ ಪರೀಕ್ಷಿಸಿ. 10ನೇ ಪ್ರಶ್ನೆ. ನಿಮಗೆ ಎ, ಬಿ, ಸಿ, ಡಿ, ಇ ಮತ್ತು ಎಫ್ ಎಂದು ಗುರುತಿಸಲಾದ 6 ವಿದ್ಯುತ್ ಕೋಶಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಕೆಲವು ಕಾರ್ಯನಿರ್ವಹಿಸುತ್ತಿವೆ ಮತ್ತು ಕೆಲವು ಕಾರ್ಯನಿರ್ವಹಿಸುವುದಿಲ್ಲ. ಅವುಗಳಲ್ಲಿ ಯಾವುದು ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಗುರುತಿಸಲು ಒಂದು ಚಟುವಟಿಕೆಯನ್ನು ವ್ಯಾಖ್ಯಾನಿಸಿ. ಉತ್ತರ: ನಿಮಗೆ ಅಗತ್ಯವಿರುವ ವಸ್ತುಗಳನ್ನು ಪಟ್ಟಿ ಮಾಡಿ. ಒಂದು ಸಣ್ಣ ಬಲ್ಬ್ ಅಥವಾ ಎಲ್ಇಡಿ, 2 ತಂತಿಗಳು, ಬ್ಯಾಟರಿ ಸೆಲ್. ಅದರಲ್ಲೇನೆ 2ನೇ ಪ್ರಶ್ನೆ. ನೀವು ಅನುಸರಿಸುವ ಕಾರ್ಯವಿಧಾನವನ್ನು ಬರೆಯಿರಿ. ಉತ್ತರ: ಬಲ್ಬ್ ಮತ್ತು ತಂತಿಗಳಿರುವ ಒಂದು ಸರಳ ವಿದ್ಯುತ್ ಮಂಡಲಕ್ಕೆ ಪ್ರತಿಯೊಂದು ಸೆಲ್ ಅನ್ನು ಒಂದೊಂದಾಗಿ ಸಂಪರ್ಕಿಸಿ. ಬಲ್ಬ್ ಬೆಳಗುತ್ತದೆಯೇ ಇಲ್ಲವೇ ಎಂಬುದನ್ನು ಗಮನಿಸಿ. 3. ಈ ವಸ್ತುಗಳನ್ನು ಬಳಸಿಕೊಂಡು ಕೆಲಸ ಮಾಡುತ್ತಿರುವ ವಿದ್ಯುತ್ ಕೋಶಗಳನ್ನು ಗುರುತಿಸಲು ಚಟುವಟಿಕೆಯನ್ನು ಕೈಗೊಳ್ಳಿ. ಉತ್ತರ: ಚಟುವಟಿಕೆ: ಎ ಇಂದ ಎಫ್ ವರೆಗಿನ ಪ್ರತಿಯೊಂದು ವಿದ್ಯುತ್ ಕೋಶವನ್ನು ಪ್ರತ್ಯೇಕವಾಗಿ ಪರೀಕ್ಷಿಸಿ. ಯಾವ ಸೆಲ್ ಬಲ್ಬ್ ಅನ್ನು ಬೆಳಗುವಂತೆ ಮಾಡುತ್ತದೆ ಎಂದು ಗುರುತಿಸಿ. ಅವೇ ಕೆಲಸ ಮಾಡುವ ಸೆಲ್ಗಳು. 11ನೇ ಪ್ರಶ್ನೆ. ಒಂದು ಎಲ್ಇಡಿ ಬೆಳಗಲು 2 ವಿದ್ಯುತ್ ಕೋಶಗಳನ್ನು ಸರಣಿಯಲ್ಲಿ ಜೋಡಿಸಬೇಕಾಗುತ್ತದೆ. ಚಿತ್ರ 3.21ರಲ್ಲಿ ರಚಿಸಿರುವಂತೆ ತಾನ್ಯ ವಿದ್ಯುನ್ಮಂಡಲವನ್ನು ರಚಿಸಿದಳು. ದೀಪವು ಬೆಳಗುತ್ತದೆಯೇ? ಇಲ್ಲದಿದ್ದರೆ ಸರಿಯಾದ ಸಂಪರ್ಕಕ್ಕಾಗಿ ತಂತಿಗಳನ್ನು ಎಳೆಯಿರಿ. ಉತ್ತರ: ಇದು ತಪ್ಪಾದ ಸರಣಿ ಜೋಡಣೆಯನ್ನು ತೋರಿಸುತ್ತದೆ. ಧನ ಧ್ರುವಕ್ಕೆ ಧನ ಧ್ರುವ ಅಥವಾ ಋಣ ಧ್ರುವಕ್ಕೆ ಋಣ ಧ್ರುವವನ್ನು ಜೋಡಿಸಲಾಗಿದೆ. ಸೆಲ್ಗಳು ಸರಣಿ ಜೋಡಣೆಯಲ್ಲಿ ಸರಿಯಾಗಿ ಕೆಲಸ ಮಾಡಬೇಕೆಂದರೆ ಒಂದು ಸೆಲ್ನ ಧನ ಧ್ರುವವು ಮುಂದಿನ ಸೆಲ್ನ ಋಣ ಧ್ರುವಕ್ಕೆ ಸಂಪರ್ಕ ಹೊಂದಿರಬೇಕು. ಇಲ್ಲಿ ನಾನು ಸರಿಯಾದ ಚಿತ್ರವನ್ನು ನಿಮಗೆ ಕೊಟ್ಟಿದ್ದೀನಿ. ಈಗ ನಾವು ಹೆಚ್ಚುವರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಮೇನ್, ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಮೊದಲನೇದು, ವಿದ್ಯುತ್ ಕೋಶದ ಮೇಲ್ಭಾಗದಲ್ಲಿರುವ ಸಣ್ಣ ಲೋಹದ ಟೋಪಿ ಡ್ಯಾಶ್ ಧ್ರುವವಾಗಿದೆ, ಧನ. ಎರಡನೇದು, ವಿದ್ಯುತ್ ಕೋಶದ ತಳಭಾಗದಲ್ಲಿರುವ ಚಪ್ಪಟೆಯಾದ ಲೋಹದ ತಟ್ಟೆ ಡ್ಯಾಶ್ ಧ್ರುವವಾಗಿದೆ, ಉತ್ತರ ಋಣ. ಮೂರನೇದು, 2 ಅಥವಾ ಹೆಚ್ಚಿನ ವಿದ್ಯುತ್ ಕೋಶಗಳ ಸಂಯೋಜನೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಉತ್ತರ ಬ್ಯಾಟರಿ. 4ನೇದು, ಬಲ್ಬ್ನ ಒಳಗೆ ಬೆಳಗುವ ತೆಳುವಾದ ತಂತಿಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಉತ್ತರ ತಂತು. 5ನೇ ಪ್ರಶ್ನೆ, ಎಲ್ಇಡಿಯ ಸಂಪೂರ್ಣ ರೂಪ, ಉತ್ತರ ದ್ಯುತಿ ಉತ್ಸರ್ಜಕ ಡಯೋಡ್. ಎಲ್ಇಡಿಯಲ್ಲಿ ಒಂದು ಉದ್ದವಾದ ತಂತಿ ಡ್ಯಾಶ್ ಧ್ರುವವನ್ನು ಸೂಚಿಸುತ್ತದೆ, ಉತ್ತರ ಧನ. ವಿದ್ಯುತ್ ಪ್ರವಾಹದ ದಿಕ್ಕನ್ನು ವಿದ್ಯುತ್ ಕೋಶದ ಧನಾಗ್ರದಿಂದ ಡ್ಯಾಶ್ ಕಡೆಗೆ ಎಂದು ಪರಿಗಣಿಸಲಾಗುತ್ತದೆ, ಉತ್ತರ ಋಣಾಗ್ರದ. ಬಲ್ಬ್ನ ತಂತು ತುಂಡಾದಾಗ ಅದು ವಿದ್ಯುತ್ ಪ್ರವಾಹವನ್ನು ತಡೆದು ಬಲ್ಬ್ ಡ್ಯಾಶ್ ಬೆಳಗುವುದಿಲ್ಲ. ಎರಡನೇ ಮೇನ್, ಸರಿ ಅಥವಾ ತಪ್ಪು ತಿಳಿಸಿ, ತಪ್ಪಿದ್ದರೆ ಕಾರಣ ತಿಳಿಸಿ. ಮೊದಲನೇದು, ವಿದ್ಯುತ್ ಕೋಶದ ಧನಾಗ್ರವನ್ನು ಋಣಾಗ್ರದೊಂದಿಗೆ ಸಂಪರ್ಕಿಸಿದರೆ ಬಲ್ಬ್ ಬೆಳಗುತ್ತದೆ, ಸರಿ. ಎರಡನೇದು, ಎಲ್ಇಡಿಗಳಿಗೆ ವಿದ್ಯುತ್ ಪ್ರವಾಹದ ದಿಕ್ಕು ಮುಖ್ಯವಲ್ಲ, ಅವು ಹೇಗೆ ಸಂಪರ್ಕಿಸಿದರೂ ಬೆಳಗುತ್ತವೆ, ತಪ್ಪು. ಸೊ ಸರಿಯಾದ ಹೇಳಿಕೆ ಏನು? ಎಲ್ಇಡಿಗಳು ನಿರ್ದಿಷ್ಟ ಧ್ರುವಗಳಲ್ಲಿ ಮಾತ್ರ ಬೆಳಗುತ್ತವೆ. ಮೂರನೇದು, ಬಲ್ಬ್ನ ಒಳಗೆ ಇರುವ ತಂತು ಮುರಿದು ಹೋದರೆ ಅದನ್ನು ಬೆಳಗದ ಬಲ್ಬ್ ಎಂದು ಕರೆಯಬಹುದು, ಸರಿ. ನಾಲ್ಕನೇದು, ಎಲ್ಲ ವಿದ್ಯುತ್ ಕೋಶಗಳು ಒಂದೇ ರೀತಿಯಲ್ಲಿ ವಿದ್ಯುತ್ ಶಕ್ತಿಯನ್ನು ಪೂರೈಸುತ್ತವೆ, ಆದ್ದರಿಂದ ಬಲ್ಬ್ಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ, ತಪ್ಪು. ಸರಿಯಾದ ಹೇಳಿಕೆ, ವಿದ್ಯುತ್ ಕೋಶಗಳ ಸಂಖ್ಯೆ ಮತ್ತು ಜೋಡಣೆಯ ಮೇಲೆ ಬಲ್ಬ್ನ ಪ್ರಖರತೆ ಅವಲಂಬಿತವಾಗಿರುತ್ತದೆ. 5ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವು ವಿದ್ಯುತ್ ಕೋಶದ ಋಣಾಗ್ರದಿಂದ ಧನಾಗ್ರದ ಕಡೆಗೆ ಹರಿಯುತ್ತದೆ, ತಪ್ಪು. ಸರಿಯಾದ ಹೇಳಿಕೆ, ವಿದ್ಯುತ್ ಪ್ರವಾಹವು ಧನಾಗ್ರದಿಂದ ಋಣಾಗ್ರದ ಕಡೆಗೆ ಹರಿಯುತ್ತದೆ.
ಸ್ವಿಚ್ ಅನ್ನು ಆನ್ ಮಾಡಿದಾಗ ವಿದ್ಯುತ್ ಮಂಡಲವು ಪೂರ್ಣಗೊಳ್ಳುತ್ತದೆ. ಸರಿ. ಮೂರನೇ ಮೇನ್, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇದು, ವಿದ್ಯುತ್ ಕೋಶದ ಎರಡು ತುದಿಗಳ ಹೆಸರೇನು? ಉತ್ತರ, ವಿದ್ಯುತ್ ಕೋಶದ ಎರಡು ತುದಿಗಳು ಧನಾಗ್ರ ಮತ್ತು ಋಣಾಗ್ರ ಎಂದು ಕರೆಯುತ್ತಾರೆ. ಎರಡನೇದು, ವಿದ್ಯುತ್ ಕೋಶದ ಲೋಹದ ಟೋಪಿ ಯಾವ ತುದಿಯನ್ನು ಸೂಚಿಸುತ್ತದೆ? ಉತ್ತರ, ಲೋಹದ ಟೋಪಿ ವಿದ್ಯುತ್ ಕೋಶದ ಧನ ತುದಿಯಾಗಿದೆ. ಮೂರನೇದು, ಬ್ಯಾಟರಿ ಎಂದರೆ ಏನು? ಉತ್ತರ, ಎರಡು ಅಥವಾ ಹೆಚ್ಚಿನ ವಿದ್ಯುತ್ ಕೋಶಗಳ ಸಂಯೋಜನೆಯನ್ನು ಬ್ಯಾಟರಿ ಎಂದು ಕರೆಯುತ್ತಾರೆ. ನಾಲ್ಕನೇ ಪ್ರಶ್ನೆ, ಎಲ್ಇಡಿಯಲ್ಲಿನ ಚಿಕ್ಕ ತಂತಿ ಯಾವ ಧ್ರುವವನ್ನು ಸೂಚಿಸುತ್ತದೆ? ಉತ್ತರ, ಎಲ್ಇಡಿಯಲ್ಲಿನ ಚಿಕ್ಕ ತಂತಿ ಋಣಧ್ರುವವನ್ನು ಸೂಚಿಸುತ್ತದೆ. ಐದನೇ ಪ್ರಶ್ನೆ, ವಿದ್ಯುತ್ ಮಂಡಲ ಎಂದರೇನು? ಉತ್ತರ, ವಿದ್ಯುತ್ ಪ್ರವಾಹ ಹರಿಯಲು ಬೇಕಾದ ಪೂರ್ಣ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುತ್ತಾರೆ. ಆರನೇ ಪ್ರಶ್ನೆ, ಬಲ್ಬ್ ಬೆಳಗದಿರಲು ಒಂದು ಪ್ರಮುಖ ಕಾರಣವೇನು? ಉತ್ತರ, ಬಲ್ಬ್ನ ತಂತು ತುಂಡಾಗಿದ್ದರೆ ವಿದ್ಯುತ್ ಪ್ರವಾಹ ನಿಂತು ಬಲ್ಬ್ ಬೆಳಗುವುದಿಲ್ಲ. ಏಳನೇ ಪ್ರಶ್ನೆ, ವಿದ್ಯುತ್ ಕೋಶಗಳ ಜೋಡಣೆಯಲ್ಲಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳ ಮಹತ್ವವೇನು? ಉತ್ತರ, ಈ ಚಿಹ್ನೆಗಳು ವಿದ್ಯುತ್ ಕೋಶದ ಧನ ಮತ್ತು ಋಣ ಧ್ರುವಗಳನ್ನು ಸೂಚಿಸುತ್ತವೆ. ಇದು ಬ್ಯಾಟರಿಯನ್ನು ಸರಿಯಾದ ಸ್ಥಳದಲ್ಲಿ ಜೋಡಿಸಲು ಸಹಾಯ ಮಾಡುತ್ತದೆ. ನಾಲ್ಕನೇ ಮೇನ್, ಎರಡು ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಬಲ್ಬ್ನ ಒಳಭಾಗದಲ್ಲಿರುವ ತಂತು ಹೇಗೆ ಕೆಲಸ ಮಾಡುತ್ತದೆ? ಉತ್ತರ, ತಂತು ಬಲ್ಬ್ನ ಎರಡೂ ದಪ್ಪ ತಂತಿಗಳಿಗೆ ಸಂಪರ್ಕ ಹೊಂದಿದ್ದು ವಿದ್ಯುತ್ ಪ್ರವಾಹ ಅದರ ಮೂಲಕ ಹೋದಾಗ ಬಿಸಿಯಾಗುತ್ತದೆ. ಈ ಬಿಸಿಯಿಂದ ಅದು ಬೆಳಕನ್ನು ಉತ್ಪಾದಿಸುತ್ತದೆ. ಎರಡನೇ ಪ್ರಶ್ನೆ, ವಿದ್ಯುತ್ ಕೋಶಗಳನ್ನು ಸರಿಯಾಗಿ ಜೋಡಿಸುವುದು ಏಕೆ ಮುಖ್ಯ? ಉತ್ತರ, ವಿದ್ಯುತ್ ಪ್ರವಾಹವು ಈ ವಿದ್ಯುತ್ ಕೋಶದ ಧನಾಗ್ರದಿಂದ ಋಣಾಗ್ರದ ಕಡೆಗೆ ನಿರ್ದಿಷ್ಟ ದಿಕ್ಕಿನಲ್ಲಿ ಹರಿಯುತ್ತದೆ. ಎಲ್ಇಡಿಗಳು ಈ ದಿಕ್ಕಿನ ಬಗ್ಗೆ ಸೂಕ್ಷ್ಮವಾಗಿರುವುದರಿಂದ ಸರಿಯಾದ ಧ್ರುವಗಳಿಗೆ ತಂತಿಗಳನ್ನು ಜೋಡಿಸುವುದು ಅವಶ್ಯಕವಾಗಿದೆ. ಮೂರನೇ ಪ್ರಶ್ನೆ, ಬ್ಯಾಟರಿಯ ಒಳಗೆ ಲೋಹದ ಪಟ್ಟಿ ಏಕೆ ಇರುತ್ತದೆ? ಉತ್ತರ, ಬ್ಯಾಟರಿಯ ವಿಭಾಗದ ಒಳಗೆ ಒಂದು ದಪ್ಪ ತಂತಿ ಅಥವಾ ಲೋಹದ ಪಟ್ಟಿಯನ್ನು ಇಟ್ಟಿರುತ್ತಾರೆ. ಇದು ವಿದ್ಯುತ್ ಕೋಶದ ಧನ ಮತ್ತು ಋಣ ತುದಿಗಳನ್ನು ಸಂಪರ್ಕಿಸಿ ಸರಿಯಾಗಿ ಜೋಡಿಸಲು ಸಹಾಯ ಮಾಡುತ್ತದೆ. ಐದನೇ ಮೇನ್, ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಟಾರ್ಚ್ ಲೈಟ್ ಹೇಗೆ ಕೆಲಸ ಮಾಡುತ್ತದೆ ಎಂದು ವಿವರಿಸಿ. ಉತ್ತರ, ಟಾರ್ಚ್ ಲೈಟ್ನಲ್ಲಿ ವಿದ್ಯುತ್ ಕೋಶಗಳನ್ನು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಿ ಬ್ಯಾಟರಿಯಾಗಿ ಬಳಸಲಾಗುತ್ತದೆ. ನಾವು ಸ್ವಿಚ್ ಅನ್ನು ಆನ್ ಮಾಡಿದಾಗ ವಿದ್ಯುತ್ ಕೋಶಗಳಿಂದ ಬಲ್ಬ್ಗೆ ವಿದ್ಯುತ್ ಪ್ರವಾಹ ಹರಿಯಲು ಮಾರ್ಗವು ಪೂರ್ಣಗೊಳ್ಳುತ್ತದೆ. ಈ ಪ್ರವಾಹವು ಬಲ್ಬ್ನ ತಂತುವನ್ನು ಬಿಸಿ ಮಾಡಿ ಬೆಳಕನ್ನು ಉತ್ಪಾದಿಸುತ್ತದೆ. ಎರಡನೇ ಪ್ರಶ್ನೆ, ಒಂದು ಸರಳ ವಿದ್ಯುತ್ ಮಂಡಲವನ್ನು ಹೇಗೆ ನಿರ್ಮಿಸಬಹುದು? ಉತ್ತರ, ಒಂದು ಸರಳ ವಿದ್ಯುತ್ ಮಂಡಲ ನಿರ್ಮಿಸಲು ವಿದ್ಯುತ್ ಕೋಶ, ತಂತಿಗಳು ಮತ್ತು ಒಂದು ಬಲ್ಬ್ ಅಗತ್ಯವಿರುತ್ತದೆ. ಬಲ್ಬ್ನ ಒಂದು ತುದಿಯನ್ನು ವಿದ್ಯುತ್ ಕೋಶದ ಒಂದು ಧ್ರುವಕ್ಕೂ ಇನ್ನೊಂದು ತುದಿಯನ್ನು ಕೋಶದ ಇನ್ನೊಂದು ಧ್ರುವಕ್ಕೂ ತಂತಿಗಳ ಮೂಲಕ ಸಂಪರ್ಕಿಸಬೇಕು. ಈ ರೀತಿಯಾಗಿ ವಿದ್ಯುತ್ ಪ್ರವಾಹ ಹರಿಯಲು ಪೂರ್ಣ ಮಾರ್ಗವು ಉಂಟಾಗಿ ಬಲ್ಬ್ ಬೆಳಗುತ್ತದೆ. ಮೂರನೇ ಪ್ರಶ್ನೆ, ವಿದ್ಯುತ್ ಕೋಶ ಮತ್ತು ಬ್ಯಾಟರಿ ನಡುವಿನ ವ್ಯತ್ಯಾಸವನ್ನು ವಿವರಿಸಿ. ಉತ್ತರ, ವಿದ್ಯುತ್ ಕೋಶವು ಶಕ್ತಿಯ ಒಂದು ಏಕೈಕ ಮೂಲವಾಗಿದೆ. ಇದು ಧನ ಮತ್ತು ಋಣ ಧ್ರುವಗಳನ್ನು ಹೊಂದಿರುತ್ತದೆ. ಎರಡು ಅಥವಾ ಹೆಚ್ಚಿನ ವಿದ್ಯುತ್ ಕೋಶಗಳನ್ನು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಿದಾಗ ಅದನ್ನು ಬ್ಯಾಟರಿ ಎಂದು ಕರೆಯುತ್ತಾರೆ. ಬ್ಯಾಟರಿಯು ಒಂದೇ ಕೋಶಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ದೀರ್ಘಕಾಲದವರೆಗೆ ವಿದ್ಯುತ್ ಪೂರೈಕೆ ಮಾಡಬಲ್ಲದು. ನಾಲ್ಕನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗಲು ಬೇಕಾದ ಅಗತ್ಯ ಅಂಶಗಳಾವುವು? ಉತ್ತರ, ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗಲು ವಿದ್ಯುತ್ ಕೋಶ, ವಾಹಕ ತಂತಿಗಳು ಮತ್ತು ಬಲ್ಬ್ ಅವಶ್ಯಕವಾಗಿರುತ್ತದೆ. ವಿದ್ಯುತ್ ಪ್ರವಾಹವು ಕೋಶದ ಧನಾಗ್ರದಿಂದ ಬಲ್ಬ್ನ ಮೂಲಕ ಹರಿದು ಋಣಾಗ್ರಕ್ಕೆ ತಲುಪುವ ಪೂರ್ಣ ಮಾರ್ಗವಿರಬೇಕು. ಸ್ವಿಚ್ ಆನ್ ಆಗಿರುವಾಗ ಮಾತ್ರ ಈ ವಿದ್ಯುತ್ ಮಂಡಲವು ಪೂರ್ಣಗೊಂಡು ಬಲ್ಬ್ ಬೆಳಗುತ್ತದೆ. ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳು. ಅದರ ಜೊತೆಗೆ ನಾನು ಸ್ವಲ್ಪ ಹೆಚ್ಚಿನ ಪ್ರಶ್ನೆಗಳನ್ನು ಸಹ ನಿಮಗೆ ನೀಡಿದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.